ಹಾಯ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು ಇವತ್ತು ಭಾರತದ ಮೇಲೆ ಮೊಹಮ್ಮದ್ ಗಜ್ನಿ ಮತ್ತು ಮೊಹಮ್ಮದ್ ಗೋರಿಯು ಮಾಡಿದಂಥ ದಾಳಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಖಲೀಫರ ಗುಲಾಮನಾದ ಅಲ್ತಾಫ್ಗಿನ್ ಅಫ್ಘಾನಿಸ್ತಾನದ ಗಜ್ನಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಗಜ್ನಿ ಮನೆತನವನ್ನು ಸ್ಥಾಪಿಸುತ್ತಾನೆ. ಈಗ ಮೊಹಮ್ಮದ್ ಗಜ್ನಿಯ ಬಗ್ಗೆ ತಿಳಿದುಕೊಳ್ಳೋಣ. ಮೊಹಮ್ಮದ್ ಗಜ್ನಿಯು ಕ್ರಿಸ್ತಶಕ 971 ನವೆಂಬರ್ 2ರಂದು ಜಬುಲಿಸ್ತಾನ್ ಪ್ರದೇಶದ ಗಜ್ನಿ ಪಟ್ಟಣದಲ್ಲಿ ಜನಿಸುತ್ತಾನೆ. ಇದು ಈಗಿನ ಅಫ್ಘಾನಿಸ್ತಾನದಲ್ಲಿದೆ. ಇವನ ತಂದೆ ಸಬಕ್ತಗಿನ್, ತಾಯಿಯ ಹೆಸರು ತಿಳಿದು ಬಂದಿಲ್ಲ. ಆದರೆ ಅವರು ಒಬ್ಬರು ಜಬುಲಿಸ್ತಾನ್ ಪ್ರದೇಶದ ಭೂಮಾಲೀಕನ ಶ್ರೀಮಂತ ಕುಟುಂಬದಿಂದ ಬಂದ ಇರಾನಿನ ಮೂಲ ಸ್ಥಳದ ಮಹಿಳೆ ಆಗಿದ್ದರಂತೆ. ಮೊಹಮ್ಮದ್ ಗಜ್ನಿಯ ಹೆಂಡತಿ ಕೌಸರಿ ಜಹಾನ್ ಮತ್ತು ಅವನಿಗೆ 2 ಮಕ್ಕಳಿದ್ದರು, ಮೊಹಮ್ಮದ್ ಮತ್ತು ಮಸೂದ್. ಮೊಹಮ್ಮದ್ ಗಜ್ನಿಯು ಕ್ರಿಸ್ತಶಕ 997ರಲ್ಲಿ ಅಲ್ತಾಫ್ಗಿನ್ ನಂತರ ಸಿಂಹಾಸನವನ್ನೇರಿ ಆಳ್ವಿಕೆಯನ್ನು ಮಾಡುತ್ತಾನೆ. ಇವನು ಕ್ರಿಸ್ತಶಕ 1001ರಿಂದ 1027ರವರೆಗೆ ಯಶಸ್ವಿಯಾಗಿ 17 ಬಾರಿ ದಂಡಯಾತ್ರೆಗಳನ್ನು ಭಾರತದ ಮೇಲೆ ಕೈಗೊಳ್ಳುತ್ತಾನೆ. ಅದರಲ್ಲಿ ಗುಜರಾತಿನ ಸೋಮನಾಥ ದೇವಾಲಯದ ದಾಳಿ ಪ್ರಮುಖವಾದದ್ದು. ಇವನ ದಾಳಿ ಮಾಡಿದಾಗ ಈ ಪ್ರದೇಶದ ರಾಜನಾಗಿ ಭೀಮದೇವ್ ಆಳ್ವಿಕೆಯನ್ನು ಮಾಡುತ್ತಿದ್ದನು. ಇವನು ಈ ದಾಳಿಯನ್ನು ತಡೆಗಟ್ಟಲು ಪ್ರಯತ್ನಿಸಿದನು, ಆದರೆ ಅದು ಯಶಸ್ವಿಯಾಗಲಿಲ್ಲ. ಕೊನೆಗೆ ಮೊಹಮ್ಮದ್ ಗಜ್ನಿಯು ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿ ಅಲ್ಲಿದ್ದ ಅಪಾರ ಸಂಪತ್ತನ್ನು ಕೊಳ್ಳೆ ಹೊಡೆಯುತ್ತಾನೆ ಮತ್ತು ಅಲ್ಲಿನ ಶಿವಲಿಂಗವನ್ನು ಕೂಡ ನಾಶ ಮಾಡುತ್ತಾನೆ. ಮೊಹಮ್ಮದ್ ಗಜ್ನಿಯು ದೇವಾಲಯಗಳನ್ನು ಲೂಟಿ ಮಾಡಿ ದೇವರ ವಿಗ್ರಹಗಳನ್ನು ನಾಶ ಮಾಡಿ ತನ್ನನ್ನು ತಾನು ವಿಗ್ರಹ ಭಂಜಕ ಎಂದು ಕರೆದುಕೊಂಡನು. ಭಾರತದ ಮೇಲೆ ಮೊಹಮ್ಮದ್ ಗಜ್ನಿಯು ದಂಡಯಾತ್ರೆಗಳನ್ನು ಕೈಗೊಳ್ಳಲು ಪ್ರಮುಖ ಕಾರಣಗಳೆಂದರೆ ಭಾರತದ ಸಂಪತ್ತನ್ನು ಲೂಟಿ ಮಾಡುವುದು, ಹಾಗೆ ಹಿಂದೂ ದೇವಾಲಯಗಳನ್ನು ನಾಶ ಮಾಡುವುದು ಮತ್ತು ಸಂಪೂರ್ಣ ಭಾರತದಲ್ಲಿ ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡುವುದು. ಇವನ ಕಾಲದಲ್ಲಿದ್ದ ಪ್ರಮುಖ ಕವಿಗಳೆಂದರೆ ಫಿರ್ದೌಸಿ ಮತ್ತು ಅಲ್-ಬೆರೂನಿ. ಫಿರ್ದೌಸಿಯು ರಚಿಸಿದಂಥ ಪ್ರಸಿದ್ಧ ಕೃತಿ ಎಂದರೆ ಶಹನಾಮ. ಹಾಗೆ ಇವನನ್ನು ಪೂರ್ವದ ಹೂಮರ್ ಎಂದು ಕರೆಯುತ್ತಿದ್ದರು. ಅಲ್-ಬೆರೂನಿ ಭಾರತದ ಸಂಸ್ಕೃತ ಭಾಷೆಯನ್ನು ಅಧ್ಯಯನ ಮಾಡಿದ ಮೊದಲ ಮುಸ್ಲಿಂ ವ್ಯಕ್ತಿ ಇವರಾಗಿದ್ದಾರೆ. ಈತನು ತಾರಿಖ್-ಎ-ಹಿಂದ್ ಹಾಗೂ ಕಾನೂನ್-ಇ-ಮಸೂದ್ ಎಂಬ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಹಾಗೆ ಸುಲ್ತಾನ್ ಎಂಬ ಬಿರುದನ್ನು ಹೊಂದಿದ ಮೊದಲ ಮುಸ್ಲಿಂ ದೊರೆ ಮೊಹಮ್ಮದ್ ಗಜ್ನಿ ಆಗಿದ್ದಾನೆ. ಹಾಗೆ ಗಜ್ನಿಯ ದಂಡಯಾತ್ರೆಗಳು ನಂತರ ಬಂದ ಟರ್ಕರ ದಾಳಿಗಳಿಗೆ ನಾಂದಿಯಾದವು. ಕೊನೆಗೆ ಮೊಹಮ್ಮದ್ ಗಜ್ನಿಯು ತನ್ನ 58ನೆಯ ವಯಸ್ಸಿನಲ್ಲಿ ಕ್ರಿಸ್ತಶಕ 1030 ಏಪ್ರಿಲ್ 30ರಂದು ಗಜ್ನಿಯಲ್ಲಿ ನಿಧನನಾಗುತ್ತಾನೆ. ಮುಂದೆ ಮೊಹಮ್ಮದ್ ಗೋರಿಯ ಬಗ್ಗೆ ತಿಳಿದುಕೊಳ್ಳೋಣ. ಮೊಹಮ್ಮದ್ ಗೋರಿಯನ್ನು ಭಾರತದ ಮುಸ್ಲಿಂ ಸಾಮ್ರಾಜ್ಯದ ನಿಜವಾದ ಸ್ಥಾಪಕನೆಂದು ಹೇಳಲಾಗುತ್ತದೆ. ಮೊಹಮ್ಮದ್ ಗೋರಿಯು 1144ರಲ್ಲಿ ಇಂದಿನ ಅಫ್ಘಾನಿಸ್ತಾನದಲ್ಲಿರುವ ಗೋರ್ ಎಂಬಲ್ಲಿ ಜನಿಸುತ್ತಾನೆ. ಇವನ ತಂದೆ 1ನೇ ಬಹ-ಅಲ್-ದಿನ್ ಶಾಮ್. ಇವನು 1173ರಿಂದ 1206ರವರೆಗೆ ಆಡಳಿತವನ್ನು ನಡೆಸಿದನು. ತನ್ನ ಅಣ್ಣನಾದ ಗಿಯಾತ್-ಉದ್-ದಿನ್ನೊಂದಿಗೆ ದ್ವಿಪಕ್ಷೀಯ ಆಡಳಿತವನ್ನು ನಡೆಸಿದನು. ಮುಂದೆ ಅವನ ಮರಣದ ನಂತರ 1173ರಲ್ಲಿ ಅಧಿಕಾರಕ್ಕೆ ಬರುತ್ತಾನೆ. ಇವನನ್ನು ಮುಸ್ಲಿಂ ಸಾಮ್ರಾಜ್ಯದ ನಿಜವಾದ ಶಿಲ್ಪಿ ಎಂದು ಕರೆಯುತ್ತಾರೆ ಮತ್ತು ಮೊಹಮ್ಮದ್ ಗೋರಿಯನ್ನು ಗೋರ್ನ ಮೊಹಮ್ಮದ್, ಮುಯಿಜ್-ಅದ್-ದಿನ್ ಮೊಹಮ್ಮದ್ ಹಾಗೂ ಅವನ ಪಟ್ಟಾಭಿಷೇಕದ ನಂತರ ಮೊಹಮ್ಮದ್ ಗೋರಿಯನ್ನು ಮಲಿಕ್ ಶಹಾಬುದ್ದೀನ್ ಎಂಬ ಬಿರುದನ್ನು ಕೂಡ ನೀಡುತ್ತಾರೆ. ಅವನ ಅಣ್ಣನಾದ ಗಿಯಾತ್-ಅಲ್-ದಿನ್ ಮೊಹಮ್ಮದ್ ಮರಣದ ನಂತರ ಮೊಹಮ್ಮದ್ ಗೋರಿಯನ್ನು ಅಲ್-ಸುಲ್ತಾನ್ ಅಲ್-ಅಜಮ್ ಅಂದರೆ ಒಬ್ಬ ಶ್ರೇಷ್ಠ ಸುಲ್ತಾನ ಎಂಬ ಬಿರುದನ್ನು ಕೂಡ ಪಡೆದುಕೊಳ್ಳುತ್ತಾನೆ. ಮೊಹಮ್ಮದ್ ಗೋರಿಯು ಭಾರತದ ಮೇಲೆ ದಂಡಯಾತ್ರೆಯನ್ನು ನಡೆಸಲು ಕಾರಣಗಳೆಂದರೆ ಭಾರತದ ಸಂಪತ್ತನ್ನು ಕೊಳ್ಳೆ ಹೊಡೆಯುವುದು ಮತ್ತು ಭಾರತದಲ್ಲಿ ಗೋರ್ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ನಿರ್ಮಿಸುವುದು.
ಭಾರತದಲ್ಲಿ ಪ್ರಥಮ ಬಾರಿಗೆ ಮೊಹಮ್ಮದ್ ಗೋರಿಯು 1175ರಲ್ಲಿ ಮುಲ್ತಾನ್ ಮತ್ತು ಸಿಂಧ್ ಪ್ರದೇಶಗಳ ಮೇಲೆ ಆಕ್ರಮಣವನ್ನು ಮಾಡಿ ಅದನ್ನು ವಶಪಡಿಸಿಕೊಳ್ಳುತ್ತಾನೆ. ಮುಂದೆ ಗುಜರಾತಿನ ಅನಿಲವಾಡದ ಮೇಲೆ ಆಕ್ರಮಣ ಮಾಡಿ ವಿಫಲನಾಗುತ್ತಾನೆ. ಆದರೂ ಧೃತಿಗೆಡದೆ ಪಂಜಾಬಿನ ಪೇಶಾವರವನ್ನು ಆಕ್ರಮಿಸುತ್ತಾನೆ. ನಂತರ ಖುಸ್ರೋ ಮಲ್ಲಿಕ್ನಿಂದ ಲಾಹೋರನ್ನು ವಶಪಡಿಸಿಕೊಂಡು ಪಂಜಾಬಿನಲ್ಲಿ ಪ್ರಬಲನಾಗುತ್ತಾನೆ. ಮುಂದೆ 1191ರಲ್ಲಿ ಮೊಹಮ್ಮದ್ ಗೋರಿಯ ನೇತೃತ್ವದಲ್ಲಿ ಪಂಜಾಬಿನ ನೆರೆ ಪ್ರದೇಶವಾದ ಹರಿಯಾಣದ ತರೈನ ಎಂಬ ಪ್ರದೇಶದ ಮೇಲೆ ಆಕ್ರಮಣ ಮಾಡುತ್ತಾನೆ. ಆಗ ಅಲ್ಲಿನ ರಜಪೂತ ರಾಜವಂಶದ ರಾಜನಾದ ಪೃಥ್ವಿರಾಜ್ ಚೌಹಾನನೊಂದಿಗೆ ಯುದ್ಧ ಮಾಡಿ ಮೊದಲನೆಯ ತರೈನ ಕಾಳಗದಲ್ಲಿ ಮೊಹಮ್ಮದ್ ಗೋರಿಯು ಸೋಲುತ್ತಾನೆ. ಆದರೂ ಛಲಬಿಡದ ಮೊಹಮ್ಮದ್ ಗೋರಿಯು 1192ರಲ್ಲಿ ತನ್ನ ಸೈನಿಕ ಬಲವನ್ನು ಹೆಚ್ಚಿಸಿಕೊಂಡು ಮತ್ತೆ ಅದೇ ತರೈನ ಎಂಬ ಪ್ರದೇಶದಲ್ಲಿ ಯುದ್ಧ ಮಾಡಿ ಪೃಥ್ವಿರಾಜ್ ಚೌಹಾನನನ್ನು ಸೋಲಿಸಿ ಕೊಲೆ ಮಾಡುತ್ತಾನೆ. ಇದರಿಂದ ರಜಪೂತ ಮನೆತನವು ದುರ್ಬಲಗೊಳ್ಳುತ್ತದೆ ಮತ್ತು 1193-94ರಲ್ಲಿ ಮೊಹಮ್ಮದ್ ಗೋರಿ ಮತ್ತು ಜಯಚಂದ್ರನ ನಡುವೆ ಯಮುನಾ ನದಿಯ ಚಾಂದ್ವಾರ ದಡದಲ್ಲಿ ಚಾಂದ್ವಾರ ಕದನವು ಕೂಡ ನಡೆಯುತ್ತದೆ. ಹೀಗೆ ಮೊಹಮ್ಮದ್ ಗೋರಿಯು ಭಾರತದ ಅನೇಕ ಪ್ರದೇಶಗಳನ್ನು ಗೆದ್ದುಕೊಳ್ಳುತ್ತಾನೆ. ತಾನು ಗೆದ್ದ ಪ್ರದೇಶಗಳನ್ನು ನೋಡಿಕೊಳ್ಳಲು ತನ್ನ ದಂಡನಾಯಕನಾದ ಕುತುಬುದ್ದೀನ್ ಐಬಕ್ನನ್ನು ನೇಮಿಸುತ್ತಾನೆ. ಮುಂದೆ ಇವನು ದೆಹಲಿಯ ಮೇಲೆ ಆಕ್ರಮಣ ಮಾಡಿ ಅದನ್ನು ವಶಪಡಿಸಿಕೊಂಡು ಇನ್ನಿತರ ರಜಪೂತರನ್ನು ಸೋಲಿಸಿ ಗೋರ್ ಸಾಮ್ರಾಜ್ಯವನ್ನು ವಿಸ್ತರಿಸುತ್ತಾನೆ. ಕೊನೆಗೆ ಭಾರತವನ್ನು ಸಂಪೂರ್ಣವಾಗಿ ತನ್ನ ಗುಲಾಮನಾದ ಕುತುಬುದ್ದೀನ್ ಐಬಕ್ನನ್ನು ನೋಡಿಕೊಳ್ಳಲು ನೇಮಿಸಿ ಕೊನೆಗೆ ಮೊಹಮ್ಮದ್ ಗೋರಿಯು 15 ಮಾರ್ಚ್ 1206ರಲ್ಲಿ ದಾಮ್ಯಾಕ್ ಎಂಬ ಪ್ರದೇಶದಲ್ಲಿ ನಿಧನನಾಗುತ್ತಾನೆ. ಇದು ಇಂದಿನ ಪಾಕಿಸ್ತಾನದಲ್ಲಿದೆ. ಇವನ ಮರಣದ ನಂತರ ಕುತುಬುದ್ದೀನ್ ಐಬಕ್ ಲಾಹೋರ್ನಲ್ಲಿ ತನ್ನದೇ ಆದ ಸ್ವತಂತ್ರ ಆಡಳಿತವನ್ನು ಸ್ಥಾಪಿಸಿ ದೆಹಲಿಯ ಸುಲ್ತಾನ ಎಂಬ ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನು ಹಾಕುತ್ತಾನೆ. ಮುಂದೆ ನಾವು ದೆಹಲಿಯ ಸುಲ್ತಾನರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸಿಕೊಡುತ್ತೇನೆ. ಇವತ್ತು ನಾವು ಮೊಹಮ್ಮದ್ ಗೋರಿ ಮತ್ತು ಮೊಹಮ್ಮದ್ ಗಜ್ನಿಯ ಬಗ್ಗೆ ತಿಳಿದುಕೊಂಡೆವು. ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ.